ಪೇಪರ್ ರಾಕೆಟ್ ಮಾಡೋಕ್ಕೆ ನಮ್ಗೆ ಹಾರ್ಡ್ಲಿ ಒಂದು 5 ನಿಮಿಷ, 1-2 ನಿಮಿಷ. ಹೌದು ಸರ್. ಇವೆಲ್ಲ ಹೆಂಗ್ ಮಾಡಿದ್ರಿ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನೀವು ಪೇಪರ್ ಹೇಳಿದ್ರಲ್ಲ, ನಾನು ಪೇಪರಿಂದನೇ ಶುರು ಮಾಡಿದ್ರು. ತುಂಬ ಜನಕ್ಕೆ ಇದು ಆ್ಯಕ್ಚುಲಿ ಗೊತ್ತಿಲ್ಲ. ಸೊ ಫಸ್ಟ್ ಪೇಪರ್ ಪ್ಲೇನಿಂದನೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿರೋದು. ಪೇಪರ್ ಪ್ಲೇನ್, ಪೇಪರ್ ರಾಕೆಟ್, ಪೇಪರ್ ಬೋಟ್, ಈ ಪೇಪರಿಂದನೇ ಶುರುವಾಗಿ ಇವತ್ತಿಗೆ ಆ್ಯಕ್ಚುಲಿ RC ಪ್ರೊಫೆಷ್ನಲ್ ಏರ್ಕ್ರಾಫ್ಟ್ವರೆಗೂ ಬಂದಿರೋದು. ಬಟ್ ಮುಂದೆ ಕಂಟಿನ್ಯೂ ಮಾಡಬೇಕಾಗಿತ್ತು, ಬಟ್ ಅದಕ್ಕೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಈಗ 2 ಸೀಟರ್ ಏರ್ಕ್ರಾಫ್ಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅದು ಆ್ಯಕ್ಚುಲಿ ಅಲೌಡ್ ಇಲ್ಲ. ಸೊ ಹಾಗಾಗಿ RCದಲ್ಲೇ ಇವಾಗ ಸ್ಟಾಪ್ ಮಾಡಿರೋದಾಗಿದೆ ಇವಾಗ. ಎಸ್, ನಾವು ಪೇಪರ್ ದೋಣಿಗಳನ್ನ ಬಿಟ್ಟಿದ್ವಿ, ಪೇಪರ್ ರಾಕೆಟ್ಗಳನ್ನ ಬಿಟ್ಟಿದ್ವಿ. ಆ ಪೇಪರ್ ತುಂಬ ಪಾಪ್ಯುಲರ್ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ವಿಷಯ ಗೊತ್ತಿರಲಿ, ಒಬ್ಬ ಕನ್ನಡಿಗ ಇಡೀ ವಿಶ್ವ ಮಟ್ಟದಲ್ಲಿ ಒಬ್ಬ ಯೂಟ್ಯೂಬರ್ ಬರೀ ಯೂಟ್ಯೂಬರ್, ಯಾರೋ ಅರೆ ಬರೆ ಬಟ್ಟೆ ಹಾಕೊಂಡು ಯಾವುದೋ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋರೆಲ್ಲ ಪಾಪ್ಯುಲರ್ ಆಗ್ತಿರ್ತಾರೆ. ಆದರೆ ಭಾಷೆ ಕನ್ನಡಿಗನಾಗಿಯೂ ಸಹ ಅದು ನಮಗೆ ಕಂಟೆಂಟಲ್ಲಿ ವಾಯ್ಸ್ ಓವರ್ ಏನಿರಲ್ಲ ಕನ್ನಡದಲ್ಲಿ, ಆದರೆ ಇಡೀ ವಿಶ್ವದಲ್ಲಿ ಇವರ ಕ್ರಿಯೇಟಿವಿಟಿ ಮಾತಾಡ್ತಿದೆ.